ಕ್ವಶನ್ ನೋಡ್ಕೊಳ್ಳಿ. ಇಫ್ ವಿ ಈಸ್ ಈಕ್ವಲ್ ಟು ಏನು, ಎಫ್ ಆಫ್ ಆರ್ ಕಾಮ ಎಸ್ ಕಾಮ ಟಿ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಏನು, ಎಕ್ಸ್ ಬೈ ವೈ, ಎಸ್ ಈಸ್ ಈಕ್ವಲ್ ಟು ವೈ ಬೈ ಝೆಡ್, ಟಿ ಈಸ್ ಈಕ್ವಲ್ ಟು ಝೆಡ್ ಬೈ, ಶೋ ದಟ್ ಎಕ್ಸ್ ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ವೈ ಡೋ ಯು ವಿ ಬೈ ಡೋ ವೈ ಪ್ಲಸ್ ಝೆಡ್ ಡೋ ವಿ ಬೈ ಡೋ ಝೆಡ್ ಈಸ್ ಈಕ್ವಲ್ ಟು ಏನು, 0. ಹೆಂಗೆ ಮಾಡ್ತೀರಾ? ಫಸ್ಟು ವಿ ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಲೆಟ್ ಹೇಳಿ, ವಿ ಈಸ್ ಈಕ್ವಲ್ ಟು ಎಫ್ ಆಫ್ ಆರ್ ಕಾಮ ಎಕ್ಸ್ ಕಾಮ ಟಿ ವೇರ್ ಆರ್ ಅಂದ್ರೇನು, ಎಕ್ಸ್ ಬೈ ವೈ, ಎಸ್ ಅಂದರೆ ವೈ ಬೈ ಝೆಡ್ ಆ್ಯಂಡ್ ಟಿ ಅಂದ್ರೇನು, ಟಿ ಅಂದರೆ ಝೆಡ್ ಬೈ ಎಕ್ಸ್. ಈಗ ಇಲ್ಲಿ ವಿ ಬಂದು ಫಂಕ್ಷನ್ ಆಫ್ ಏನು, ಇದರ ಫೋರ್ಗೆ ಬರೆಯೋಕ್ಕೆ ಹೋಗಬೇಡಿ. ವಿ ಬಂದು ಫಂಕ್ಷನ್ ಆಫ್ ಏನು, ಆರ್ ಕಾಮ ಎಸ್ ಕಾಮ ಟಿ. ಈ ಆರ್ ಕಾಮ ಎಕ್ಸ್ ಕಾಮ ಟಿ ಇರೋದು ಫಂಕ್ಷನ್ ಆಫ್ ಯಾವುದು, ವೈ ಕಾಮ ಝೆಡ್. ಅರ್ಥ ಆಗ್ತಿದೆಯಲ್ವಾ? ದೇರ್ ಫೋರ್ ಈಗ ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು ಅಂದರೆ ಏನು ಹೇಳಿ, ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ವಿನ ಫಸ್ಟು ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ಆರ್ ಮಾಡಬೇಕು. ಆರ್ನ ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಅದ್ರ ಜೊತೆಗೆ ಪ್ಲಸ್ಸು ವಿನ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ಎಸ್ಸು, ಎಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಅದ್ರ ಪ್ಲಸ್ ಮಾಡಿ ಅದ್ರ ಜೊತೆ ವಿನ ವಿತ್ ರೆಸ್ಪೆಕ್ಟ್ ಟು ಟಿ, ಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಈಗ ನೋಡಿ, ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ, ಡೋ ವಿ ಬೈ ಡೋ ಎಕ್ಸ್ ಮಾಡಬೇಕು ಅಂದರೆ ವಿನ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ಆರ್, ಡೋ ವಿ ಬೈ ಡೋ ಆರ್, ಆಮೇಲೆ ಡೋ ಆರ್ ಬೈ ಡೋ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ಎಸ್, ಡೋ ಎಸ್ ಬೈ ಡೋ ಎಕ್ಸ್, ಆಮೇಲೆ ಡೋ ವಿ ಬೈ ಡೋ ಟಿ ಬೈ ಡೋ ಎಕ್ಸ್. ಈ ಥರ ಬರ್ಕೋಬೇಕು. ಈಗ ವಿ ಟರ್ಮ್ಸ್ಗಳನ್ನ ಹಂಗೆ ಬರ್ಕೊಳ್ಳಿ. ಅಂದರೆ ಡೋ ವಿ ಇರುತ್ತಲ್ವ, ಅದನ್ನ ಹಂಗೆ ಬರ್ಕೊಳ್ಳಿ. ಡೋ ವಿ ಬೈ ಡೋ ಎಕ್ಸ್ ಹಂಗೆ ಬರ್ಕೊಳ್ಳಿ, ಡೋ ವಿ ಬೈ ಡೋ ಆರ್ ಹಂಗೆ ಬರ್ಕೊಳ್ಳಿ. ಈಗ ಡೋ ಆರ್ ಬೈ ಡೋ ಎಕ್ಸ್ ಅಂದರೆ ಏನು, ಡೋ ಆರ್ ಬೈ ಡೋ ಎಕ್ಸ್ ಅಂದರೆ ಇದು ಆರು, ಆರ್ನ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ಎಕ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಆರ್ ಅಂದರೆ ಏನು, ಇದರ ಫೋರ್ಕ್ ಇದು. ಆರ್ ಅಂದರೆ ಏನು, ಎಕ್ಸ್ ಬೈ ವೈ. ಇದನ್ನ ಫಸ್ಟು ಎಕ್ಸ್ ಬೈ ವೈನ ಯಾವ ಥರ ಬರಿಬೋದು, 1 ಬೈ ವೈ ಇಂಟು ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನು ಕಾನ್ಸ್ಟೆಂಟು, 1 ಬೈ ವೈ ಕಾನ್ಸ್ಟೆಂಟು. 1 ಬೈ ವೈ ಇಂಟು ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು, 1. ಅರ್ಥ ಆಗ್ತಿದೆಯಲ್ವಾ? ಏನು ಆನ್ಸರ್ ಇದಕ್ಕೆ, ವೈ ಇಂಟು 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಪ್ಲಸ್ ಹೇಳಿ, ಡೋ ವಿ ಬೈ ಡೋ ಎಸ್ ಹಂಗೆ ಬರ್ಕೊಳ್ಳಿ, ಡೋ ಎಸ್ ಬೈ ಡೋ ಎಕ್ಸ್. ಎಸ್ ಅಂದರೆ ಏನು, ವೈ ಬೈ ಝೆಡ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಸ್ಸು ವೈ ಬೈ ಝೆಡ್, ಎಸ್ ಅಂದರೆ ವೈ ಬೈ ಝೆಡ್. ಇಲ್ಲಿ ಎಕ್ಸ್ ಇದೆಯಾ, ಇಲ್ಲಿ ಎಸ್ಸು ಬಂದು ವೈ ಬೈ ಝೆಡ್. ಇಲ್ಲಿ ಎಕ್ಸ್ ಇದೆಯಾ, ಇಲ್ಲ ಅಂದರೆ ಡಿಫ್ರೆನ್ಷಿಯೇಷನ್ ಏನು, 0. ಡೋ ಎಸ್ ಬೈ ಡೋ ಎಕ್ಸ್ ಏನು, 0 ಪ್ಲಸ್ ಡೋ ವಿ ಬೈ ಡೋ ಟಿ. ಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಟಿ ಎಲ್ಲಿದೆ, ಝೆಡ್ ಬೈ ಎಕ್ಸ್. ಟಿ ಅಂದರೆ ಝೆಡ್ ಬೈ ಎಕ್ಸ್. ಝೆಡ್ ಬೈ ಎಕ್ಸ್ನ ಯಾವ ಥರ ಬರಿಬೋದು, ಝೆಡ್ ಇಂಟು 1 ಬೈ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ಹೇಳಿ, ಝೆಡ್ಡು ಹಂಗೆ ಇಟ್ಕೊಳ್ಳಿ. 1 ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ನಾಪ್ಕ ಇಟ್ಕೊಳ್ಳಿ. ಇಲ್ಲಿ ಮೇನ್ ಇಂಪಾರ್ಟೆಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಗೊತ್ತಿರಬೇಕು. ಏನು, ಅದೇ ಡೋ ಬೈ ಡೋ ಎಕ್ಸ್ ಆಫ್ ಎಕ್ಸೇ ಅಂದ್ಕೊಳ್ಳಿ. ಡೋ ಬೈ ಡೋ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಡೋ ಬೈ ಡೋ ಎಕ್ಸ್ ಆಫ್ 1 ಬೈ ಎಕ್ಸ್ ಅಂದರೆ ಏನು, ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಗೊತ್ತಿರಬೇಕು ಅಷ್ಟೇ ಡಿಫ್ರೆನ್ಸಿಯೇಷನಲ್ಲಿ. ಗೊತ್ತಾಗ್ತಿದೆಯಲ್ವಾ? ಏನು, ಝೆಡ್ ಇಂಟು ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಷ್ಟಾಯಿತು. ಅರ್ಥ ಆಯ್ತಲ್ವಾ? ಈಗ ನಮಗೆ ಶೋ ದಟ್ ಅಂತ ಕೇಳಿರೋದೇನವರು, ಇದೆಲ್ಲ ರಫ್ ವರ್ಕು, ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಶೋ ದಟ್ ಅಂತ ಏನು ಕೇಳಿದ್ದಾರೆ, ಬೈ ಡೋ ಎಕ್ಸ್ ಪ್ಲಸ್ ವೈ ಡೋ ವಿ ಬೈ ಡೋ ವೈ ಪ್ಲಸ್ ಝೆಡ್ ಡೋ ವಿ ಬೈ ಡೋ ಝೆಡ್. ಈಗ ನೋಡಿ, ಇಲ್ಲಿ ಫೈಂಡ್ ಮಾಡಿರೋದೇನು ನಾವು, ಡೋ ವಿ ಬೈ ಡೋ ಎಕ್ಸು.
ನಮಗೆ ಬೇಕಾಗಿರೋದೇನು, ಇಲ್ಲಿ ನೋಡಿ ಏನು ಬೇಕಿದೆ, ಎಕ್ಸ್ ಡೋ ವಿ ಬೈ ಡೋ ಎಕ್ಸ್, ಅದಕ್ಕೆ ಮಲ್ಟಿಪ್ಲೈ ಬೈ ಎಕ್ಸ್, ಮಲ್ಟಿಪ್ಲೈಯಿಂಗ್ ಬೈ ಎಕ್ಸ್ ಏನಾಗುತ್ತೆ, ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ಇದನ್ನ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು 1/y ಇಂಟು 1 ಅಂದರೆ ಏನು, 1/y, ಎಕ್ಸಿಂದ 1/yಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ. ಈಗ ಎಕ್ಸ್ ಇಂಟು 1/y ಅಂದರೆ ಏನು, ಎಕ್ಸ್ ಇಂಟು 1 ಏನು, ಎಕ್ಸ್ ಬೈ ವೈ ಬರೀಲ್ಲ, ಇದೇನಿದು ಇದು ಸಾರಿ ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಇದೇನಾಗುತ್ತೆ ಎಕ್ಸ್ ಬೈ ವೈ ಡೋ ವಿ ಬೈ ಡೋ ಆರ್. ಅರ್ಥ ಆಗ್ತಿದೆಯಲ್ವಾ. ಇದು 0 ಇಂಟು ಎನಿಥಿಂಗ್ ಏನು, 0 ಇಂಟು ಎಕ್ಸ್ ಅಂದರೆ 0, ಏನೂ ಪ್ರಾಬ್ಲಮ್ ಇಲ್ಲ, ಇದು ಬಿಟ್ಬಿಡಿ. ಇಲ್ಲಿರೋದೇನು ಝೆಡ್ ಇಂಟು ಮೈನಸ್ 1/x² ಅಂದರೆ ಏನು, ಝೆಡ್ ಇಂಟು ಮೈನಸ್ 1/x² ಅಂದರೆ ಮೈನಸ್ ಝೆಡ್ ಬೈ x². ಇದನ್ನ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದ್ರೆ, ಇದನ್ನ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಇಂಟು ಮೈನಸ್ ಝೆಡ್ ಬೈ x². ಎಕ್ಸ್ ಕ್ಯಾನ್ಸಲ್ ಆದರೆ ಮೈನಸ್ ಝೆಡ್ ಬೈ ಎಕ್ಸ್ ಇಂಪ್ಲೈಸ್, ಅದು ಸುಮ್ಮನೆ ರಫ್ ವರ್ಕು, ತಲೆಗೆಡ್ಸ್ಕೊಬೇಡಿ. ಈಗ ನೋಡಿ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿಯೋದೇನು ಬರೀ ಎಕ್ಸ್ ಮೇಲ್ಗಡೆ ಏನಿದೆ ಝೆಡ್ಡು, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಜ್ಞಾಪಕ ಇಟ್ಕೊಳ್ಳಿ, ಮೈನಸ್ ಝೆಡ್ ಬೈ ಎಕ್ಸ್ ಇಂಟು ಏನು ಡೋ ವಿ ಬೈ ಡೋ ಟಿ. ಇಲ್ಲೇನು ಮಾಡಬೇಕು, ಈಗ ನೋಡಿ ಆರ್ ಇದೆಯಲ್ವಾ, ಆರಲ್ಲಿ ಏನಿದೆ, ಈಗ ಎಕ್ಸ್ ಬದಲು ವೈ ಹಾಕಿ, ಏನಾಗಬೇಕು ಎಕ್ಸ್ ಬದಲು ವೈ, ವೈ ಬದಲು ಝೆಡ್, ಝೆಡ್ ಬದಲು ಎಕ್ಸ್ ಹಾಕಿ, ಏನಾಗುತ್ತೆ ಹೇಳಿ. ಇಲ್ಲಿ ಎಕ್ಸ್ ಬದಲು ವೈ ಹಾಕಿದ್ರೆ, ವೈ ಬದಲು ಝೆಡ್ ಹಾಕಿದ್ರೆ ಏನಾಗುತ್ತೆ, ಇದು ವೈ ಬೈ ಝೆಡ್. ಅದು ಏನಾಯಿತು, ವೈ ಬೈ ಝೆಡ್ ಅಂದರೆ ಏನು, ಎಸ್. ಅರ್ಥ ಆಗ್ತಿದೆಯಲ್ವಾ. ಎಕ್ಸ್ ಬದಲು ವೈ, ವೈ ಬದಲು ಝೆಡ್ಡು, ಝೆಡ್ ಬದಲು ಎಕ್ಸ್ ಹಾಕಿದಾಗ ಪಿ ಇರೋದು ಕ್ಯೂ, ಕ್ಯೂ ಇರೋದು ಆರ್ ಇರೋದು ಪಿ ಆಗಿದ್ರೆ ಅದಕ್ಕೆ ನಾವು ಏನಂತೀವಿ ಸಿಮೆಟ್ರಿ. ಇದು ಸಾರಿ ಇಲ್ಲಿ ಪಿ ಅಲ್ಲ, ಏನಿದು ಆರ್ ಇರೋದು ಎಸ್ ಇರೋದು ಟಿ ಇರೋದು ಆರ್ ಆದರೆ ನಾವು ಅದಕ್ಕೆ ಏನಂತೀವಿ ಸಿಮೆಟ್ರಿಕ್ ಅಂತೀವಿ. ಅರ್ಥ ಆಗ್ತಿದೆಯಲ್ವಾ. ಈಗ ಹೇಳಿ, ಎಕ್ಸ್ ಬದಲು ವೈ, ವೈ ಬದಲು ಝೆಡ್ ಹಾಕಿದಾಗ ಏನಾಗುತ್ತೆ, ಇದು ಎಸ್ ಆಗುತ್ತೆ, ಎಸ್ ಥರ ಆಗುತ್ತೆ. ಎಸ್ ಇರೋದು ವೈ ಬದಲು ಝೆಡ್ ಬದಲು ಎಕ್ಸ್ ಹಾಕಿದ್ರೆ ಎಸ್ ಇರೋದು ಟಿ ಆಗುತ್ತೆ. ಟಿಲಿ ಝೆಡ್ ಬದಲು ಎಕ್ಸು, ಎಕ್ಸ್ ಬದಲು ವೈ ಹಾಕಿದಾಗ ಆರ್, ಅದಕ್ಕೆ ಸಿಮೆಟ್ರಿಕ್ ಅಂತೀವಿ. ಏನಂತೀವಿ ಅದಕ್ಕೆ. ಈಗ ಏನು ಮಾಡ್ಬೋದು ಹೇಳಿ, ಸಿಮಿಲರ್ಲಿ ಹೇಳಿ, ಮತ್ತೆ ಮಾಡೋದು ಬೇಕಾಗಿಲ್ಲ. ಸಿಮಿಲರ್ಲಿ ಬೈ ಸಿಮೆಟ್ರಿಕ್ ಅಂತ ಬರೀರಿ, ಹೇಳಿ. ಬೈ ಸಿಮೆಟ್ರಿಕ್ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ, ವಿ ಹ್ಯಾವ್. ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬರೀ ಸಿಮಿಲರ್ಲಿ ಅಂತ ಬರೀರಿ. ಇಲ್ಲೇನು ಮಾಡಬೇಕು, ಜ್ಞಾಪಕ ಇಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಏನೇನು ಚೇಂಜ್ ಆಗುತ್ತೆ ಹೇಳಿ, ಏನೇನು ಚೇಂಜ್ ಆಗುತ್ತೆ. ಯುನ ಹಂಗೆ ಇಟ್ಕೋಬೇಕು, ಯುನ ಚೇಂಜ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವಾ. ಯು ಇರೋದು ಯುನೇ, ಎಕ್ಸ್ ಇರೋದು ಏನಾಗುತ್ತೆ ವೈ ಇರೋದು ಝೆಡ್ ಇರೋದು ಆರ್ ಇರೋದು ಎಸ್ ಇರೋದು ಟಿ ಇರೋದು ಆರ್. ಇದನ್ನ ಚೇಂಜ್ ಮಾಡಿಬಿಡಿ ಸಾಕು. ಹೇಳಿ, ಎಕ್ಸ್ ಬದಲು ಏನು ಡೋ ವಿ ಬೈ ಎಕ್ಸ್ ಇರೋದು ವೈ ಇರೋದು ಡೋ ವಿ ಬೈ ಆರ್ ಇರೋದೇನು ಎಸ್, ಝೆಡ್ ಇರೋದೇನು ಡೋ ವಿ ಬೈ ಎಕ್ಸ್, ಝೆಡ್ ಬದಲು ಎಕ್ಸ್ ಬದಲು ವೈ ಬದಲು ಅಲ್ಲಲ್ಲ ಇಲ್ಲಿ ಟಿ ಬದಲು ಆರ್. ಗೊತ್ತಾಗ್ತಿದೆಯಲ್ವಾ. ಇಲ್ಲೇ ಬರೆದ್ಬಿಡ್ತೀನಿ ನೋಡಿ, ಅಲ್ಲಿ ದೂರ ಆಗ್ಬಿಡ್ತು. ಹೇಳಿ, ಎಕ್ಸ್ ಬದಲು ಏನು ವೈ ಬದಲು ಝೆಡ್ ಬದಲು ಏನು ಎಕ್ಸು, ಆರ್ ಬದಲು ಎಸ್ ಬದಲು ಟಿ ಬದಲು ಆರ್. ಯುನೇ ಇಟ್ಕೋಬೇಕು. ಈಗ ನೋಡಿ, ಇದು ನೋಡ್ಕೊಂಡು ಇದು ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ. ಎಕ್ಸ್ ಬದಲು ಏನು ವೈ,
ಡೋ ಯು ವಿ ಬೈ ಡೋ ವೈ ಇಸ್ ಈಕ್ವಲ್ ಟು ಎಕ್ಸ್ ಬದಲು ವೈ ಬದಲು ಡೋ ವಿ ಬೈ ಡೋ ಆರ್ ಬದಲು ಎಸ್ ಮೈನಸ್ ಝೆಡ್ ಬದಲು ಎಕ್ಸ್ ಬದಲು ಡೋ ವಿ ಬೈ ಡೋ ಟಿ ಬದಲು ಡೋ ಆರ್. ನೆಕ್ಸ್ಟ್ ಏನು ಮಾಡಬೇಕು ಹೇಳಿ, ಮತ್ತೆ ಚೇಂಜ್ ಮಾಡಬೇಕು. ವೈ ಬದಲು ಏನು, ಝೆಡ್ ಡೋ ವಿ ಬೈ ಈಸ್ ಈಕ್ವಲ್ ಟು ವೈ ಬದಲು ಝೆಡ್ ಬದಲು ಎಕ್ಸ್ ಡೋ ವಿ ಬೈ ಡೋ ಎಸ್ ಬದಲು ಮೈನಸ್ ಎಕ್ಸ್ ಬದಲು ವೈ ಬದಲು ಡೋ ವಿ ಬೈ ಡೋ ಆರ್ ಬದಲು ಡೋ ಎಸ್. ಆಮೇಲೆ ಇದನ್ನ ಮೂರನ್ನು ಈಕ್ವೇಷನ್ನ ಏನು ಮಾಡಿ ಆ್ಯಡ್ ಮಾಡ್ಕೊಬಿಡಿ. 1 2 3 2 + 3 + 4 ಹೇಳಿ ಏನಾಗುತ್ತೆ ಆ್ಯಡ್ ಮಾಡಿದಾಗ? ಸಾರಿ 1 2 3 ಅಲ್ವಾ, ಹೇಳಿ 1 + 2 + 3. 1 ಲೆಫ್ಟ್ ಹ್ಯಾಂಡ್ ಏನು, 2 ಲೆಫ್ಟ್ ಹ್ಯಾಂಡ್ ಏನು, 3 ಲೆಫ್ಟ್ ಹ್ಯಾಂಡ್ ಏನು, ಈಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಡೋ ವಿ ಬೈ ಡೋ ಆರ್ ಎಕ್ಸ್ ಬೈ ವೈ ಡೋ ವಿ ಬೈ ಡೋ ಆರ್ ಕ್ಯಾನ್ಸಲ್ ಮೈನಸ್ ಝೆಡ್ ಬೈ ಎಕ್ಸ್ ಡೋ ವಿ ಬೈ ಡೋ ಟಿ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಫುಲ್ ಕ್ಯಾನ್ಸಲ್ ಆದರೆ ಏನು 0 ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇಫ್ ವಿ ಈಸ್ ಈಕ್ವಲ್ ಟು ಎಫ್ ಆಫ್ ಆರ್ ಕಮ ಎಸ್ ಕಮ ಟಿ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಎಸ್ ಈಸ್ ಈಕ್ವಲ್ ಟು ವೈ ಬೈ ಝೆಡ್ ಟಿ ಈಸ್ ಈಕ್ವಲ್ ಟು ಝೆಡ್ ಬೈ ಎಕ್ಸ್ ನೀಟಾಗಿ ನೋಡ್ಕೊಳ್ಳಿ. ಶೋ ದಟ್ ಎಕ್ಸ್ ವಿ ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ವೈ ಡೋ ವಿ ಬೈ ಡೋ ವೈ ಪ್ಲಸ್ ಝೆಡ್ ಡೋ ವಿ ಬೈ ಡೋ ಝೆಡ್ ಈಸ್ ಈಕ್ವಲ್ ಟು 0. ಹೆಂಗೆ ಮಾಡೋದು ಹೇಳಿ? ಲೆಟ್ ವಿ ಅಂದ್ರೇನು, ಎಫ್ ಆಫ್ ಆರ್ ಕಮ ಟಿ ವೇರ್ ಆರ್ ಅಂದ್ರೇನು ಎಕ್ಸ್ ಬೈ ವೈ ಎಸ್ ಅಂದರೆ ವೈ ಬೈ ಝೆಡ್ ಟಿ ಅಂದರೆ ಝೆಡ್ ಬೈ ಎಕ್ಸ್. ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಂದ್ರೆ ವಿನ ವಿತ್ ರೆಸ್ಪೆಕ್ಟ್ ಟು ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ವಿನ ವಿತ್ ರೆಸ್ಪೆಕ್ಟ್ ಟು ಎಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿನ ವಿತ್ ರೆಸ್ಪೆಕ್ಟ್ ಟು ಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ವಿ ರಿಲೇಟೆಡ್ ಹಂಗೆ ಇಟ್ಕೊಳ್ಳಿ, ಡೋ ವಿ ಬೈ ಡೋ ಆರ್ ಹಂಗೆ ಇಟ್ಕೊಳ್ಳಿ. ಡೋ ಆರ್ ಬೈ ಡೋ ಎಕ್ಸ್ ಅಂದ್ರೇನು 1 ಬೈ ವೈ ಇಂಟು ಎಕ್ಸ್ ಅಲ್ವಾ, ಅದು ಎಕ್ಸ್ ಬೈ ವೈ ಅಂದರೆ 1 ಬೈ ವೈ ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1. ಡೋ ವಿ ಬೈ ಡೋ ಎಸ್ ಬೈ ಡೋ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಇಲ್ಲ 0. ಡೋ ವಿ ಬೈ ಡೋ ಟಿ ಬೈ ಡೋ ಎಕ್ಸ್ ಅಂದರೆ ಝೆಡ್ ಹಂಗೆ ಇಟ್ಕೊಳ್ಳಿ. 1 ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು -1 ಬೈ ಎಕ್ಸ್ ಸ್ಕ್ವೇರ್. ಈಗ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದಾಗ ಇದೇನಾಗುತ್ತೆ ಎಕ್ಸು ಡೋ ವಿ ಬೈ ಡೋ ಎಕ್ಸ್, ಇಲ್ಲಿ ಎಕ್ಸ್ ಬೈ ವೈ ಡೋ ವಿ ಬೈ ಡೋ ಆರ್, ಇಲ್ಲಿ 0 ಆಗುತ್ತೆ. ಇದು ಮೈನಸ್ ಝೆಡ್ ಬೈ ಎಕ್ಸ್ ಡೋ ವಿ ಬೈ ಡೋ ಟಿ. ಸಿಮಿಲರ್ಲಿ ಬೈ ಸಿಮೆಟ್ರಿಕ್ ವಿ ಹ್ಯಾವ್ ಅಂತ ಎಕ್ಸ್ ಬದಲು ವೈ ಹಾಕಬೇಕು, ವೈ ಬದಲು ಝೆಡ್ ಬದಲು ಎಕ್ಸು. ಆಮೇಲೆ ಹೇಳಿ ಆರ್ ಬದಲು ಎಸ್ ಬದಲು ಟಿ ಬದಲು ಆರ್ ಹಾಕಿದ್ರೆ ಇದು ಬರುತ್ತೆ. ವೈ ಡೋ ವಿ ಬೈ ಡೋ ವೈ ಈಸ್ ಈಕ್ವಲ್ ಟು ವೈ ಬೈ ಝೆಡ್ ಡೋ ವಿ ಬೈ ಆರ್ ಬದಲು ಏನು ಎಸ್ಸು ಡೋ ಎಸ್ ಮೈನಸ್ ಝೆಡ್ ಬದಲು ಎಕ್ಸು ಡೋ ಎಕ್ಸ್ ಬೈ ಎಕ್ಸ್ ಬೈ ವೈ ಡೋ ವಿ ಬೈ ಡೋ ಟಿ ಬದಲು ಆರ್. ಅದೇ ಥರ ವೈ ಬದಲು ಝೆಡ್ಡು ಡೋ ವಿ ಬೈ ಡೋ ಝೆಡ್ ಬದಲು ಡೋ ವಿ ಬೈ ಡೋ ವೈ ಬದಲು ಡೋ ಝೆಡ್ಡು ಈಸ್ ಈಕ್ವಲ್ ಟು ವೈ ಬದಲು ಝೆಡ್ ಬದಲು ಎಕ್ಸು ಡೋ ವಿ ಬೈ ಡೋ ಎಸ್ ಬದಲು ಡೋ ಟಿ ಮೈನಸ್ ಎಕ್ಸ್ ಬದಲು ವೈ ಬದಲು ಝೆಡ್ಡು ಡೋ ವಿ ಬೈ ಡೋ ಆರ್ ಬದಲು ಏನು ಎಸ್ಸು. 3 ಆ್ಯಡ್ ಮಾಡಿ ನೋಡಿ, ಎಕ್ಸ್ ಬೈ ವೈ ಡೋ ವಿ ಬೈ ಡೋ ಆರ್ ಮೈನಸ್ ಎಕ್ಸ್ ಬೈ ವೈ ಡೋ ವಿ ಬೈ ಡೋ ಆರ್ ಇದು ಕ್ಯಾನ್ಸಲ್, ಮೈನಸ್ ಝೆಡ್ ಬೈ ಎಕ್ಸ್ ಡೋ ವಿ ಬೈ ಡೋ ಟಿ ಇದು ಕ್ಯಾನ್ಸಲ್ಲು. ಆಮೇಲೆ ಇದು ಕ್ಯಾನ್ಸಲ್, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. 3 ಆ್ಯಡ್ ಮಾಡಿದಾಗ ಎಕ್ಸ್ ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ವೈ ಡೋ ವಿ ಬೈ ಡೋ ವೈ ಪ್ಲಸ್ ಝೆಡ್ ಡೋ ವಿ ಬೈ ಡೋ ಝೆಡ್ ಈಸ್ ಈಕ್ವಲ್ ಟು 0. ಅದು ಪ್ರೂವ್ ಆಯ್ತಲ್ವಾ? ನೋಡಿ, ಕ್ವಶನ್ ಕೇಳಿದ್ರೆ ಇಲ್ಲಿಂದ ಇಲ್ಲಿ ಗಂಟ ಮಾತ್ರ ಬರಿಬೇಕು. ಇದೆಲ್ಲ ಏನು ರಫ್ ವರ್ಕ್, ಇದೆಲ್ಲ ಬರೆಯೋಕ್ಕೆ ಹೋಗಬಾರ್ದು. ಅಳಿಸ್ಬಿಡ್ತೀನಿ ಇದನ್ನ, ಇಷ್ಟು ಮಾತ್ರ ನೀವು ಬರಿಬೇಕು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.